ಹಾಯ್ ಫ್ರೆಂಡ್ಸ್, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ವಿಜಯ್ ಸುಬ್ಬು. ನೀವು ಮಾರ್ಕೆಟ್ಗೆ ಈಗ ಎಂಟ್ರಿ ಕೊಡ್ತಾ ಇದ್ದೀರಾ ಅಥವಾ ಮಾರ್ಕೆಟ್ಗಿನ್ನ ಎಂಟ್ರಿ ಕೊಟ್ಟೇ ಇಲ್ಲ ಅಂತ ಅಂದ್ರೂ ನೀವು ಮ್ಯೂಚುವಲ್ ಫಂಡ್ಸ್ ಮತ್ತೆ SIP ಬಗ್ಗೆ ಎಲ್ಲರೂ ಕೇಳಿರ್ತೀರಾ. ಮ್ಯೂಚುವಲ್ ಫಂಡ್ಸ್ ಅಲ್ಲಿ ನೀವು ಲಂಪ್ಸಮ್ ಆಗು ಇನ್ವೆಸ್ಟ್ಮೆಂಟ್ ಮಾಡಬಹುದು ಮತ್ತೆ SIP ಮುಖಾಂತರ ನೀವು ಇನ್ವೆಸ್ಟ್ ಮಾಡಬಹುದು. ಅಂಡ್ ಈ ಮ್ಯೂಚುವಲ್ ಫಂಡ್ಸ್ ಮತ್ತೆ SIP ಅಲ್ಲಿ ಒಂದು ಮೇಜರ್ ಅಡ್ವಾಂಟೇಜ್ ಏನು ಅಂತ ಅಂದ್ರೆ, ನೀವು ತಿಂಗಳ ಒಂದು ಫಿಕ್ಸ್ಡ್ ಡೇಟ್ ಅಲ್ಲಿ ಒಂದು ಫಿಕ್ಸ್ಡ್ ಅಮೌಂಟ್ ನ ರೆಗ್ಯುಲರ್ ಆಗಿ ನೀವು ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಬರೋದ್ರಿಂದ ನೀವೊಬ್ರು ಡಿಸಿಪ್ಲಿನ್ ಇನ್ವೆಸ್ಟರ್ ಆಗ್ತೀರಾ. ಅದ್ರ ಜೊತೆಗೆ ರುಪಿ ಕಾಸ್ಟ್ ಆವರೇಜಿಂಗ್ ಇಂದ ನಿಮಗೆ ಬೆನಿಫಿಟ್ ಕೂಡ ಆಗುತ್ತೆ. ಅಂಡ್ ಈ ಒಂದು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ನಿಮಗೆ ಡೈವರ್ಸಿಫಿಕೇಶನ್ ಸಿಗೋದ್ರಿಂದ ವೋಲೆಟಾಲಿಟಿ ಆದಾಗ ಮಾರ್ಕೆಟ್ ಅಲ್ಲಿ ನಿಮ್ಮ ಒಂದು ಡೌನ್ ಸೈಡ್ ರಿಸ್ಕ್ ಸಹ ಪ್ರಿವೆಂಟ್ ಆಗುತ್ತೆ, ಅಂದ್ರೆ ಒಂದು ಮಟ್ಟಿಗೆ ಒಂದು ಕಮ್ಮಿ ಆಗುತ್ತೆ ಅಂತಾನೆ ಹೇಳ್ಬೋದು. ಇವತ್ತು ಈ ಒಂದು ವಿಡಿಯೋಲಿ ನಾವು ಬೇರೆ ಬೇರೆ ಕ್ಯಾಟಗರೀಸ್ ಅಲ್ಲಿ ಇರ್ತಕ್ಕಂತಹ 5 ಟಾಪ್ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಮಾತಾಡ್ತಾ ಇದೀವಿ. ಅಂಡ್ ಇದು ಬೇಸ್ ಆಗಿರೋದು 5-year CAGR ರಿಟರ್ನ್ ಮೇಲೆ. ಅಂಡ್ ಮುಂದುವರಿಯೋದಕ್ಕಿಂತ ಮುಂಚೆ ನೀವಿನ್ನ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಬಿಕಾಸ್ ನಾವು ಪ್ರತಿದಿನ ಅಂಡ್ ಪ್ರತಿ ವಾರ ಇನ್ವೆಸ್ಟ್ಮೆಂಟ್ ಮತ್ತೆ ಪರ್ಸನಲ್ ಫೈನಾನ್ಸ್ ಬಗ್ಗೆ ವಿಡಿಯೋನ ಪೋಸ್ಟ್ ಮಾಡ್ತಾನೆ ಇರ್ತೀವಿ. ಅದು ನಿಮಗೆ ಕೂಡಲೇ ತಲುಪಿ ನೀವು ಸಹ ವೆಲ್ತ್ ಕ್ರಿಯೇಷನ್ ಮಾಡಿ ಅಂತ. ಸೊ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಮೊದಲನೇ ಕ್ಯಾಟಗರಿ ಬಂದು ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್. ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಬೇಸಿಕ್ಲಿ ಇವರು ಮೇನ್ಲಿ ಆಗಿ ಈಕ್ವಿಟಿ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅಂಡ್ ಯಾವ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಅಂತ ಅಂದ್ರೆ, ಇಂಡಿಯಾದಲ್ಲಿ ಇರ್ತಕ್ಕಂತಹ ಟಾಪ್ 100 ಕಂಪ್ನೀಸ್ ಮೇಲೆ ಇವರು ಇನ್ವೆಸ್ಟ್ ಮಾಡ್ತಾರೆ. ಅಂಡ್ ಲಾರ್ಜ್ ಕ್ಯಾಪ್ ಕಂಪ್ನಿಗಳು ಅಂತ ನೀವೆಲ್ಲ ಕೇಳಿರ್ತಾರೆ. ಸೊ ಬೇಸಿಕ್ಲಿ ಏನಿದು ಲಾರ್ಜ್ ಕ್ಯಾಪ್ ಕಂಪ್ನಿಗಳು ಅಂತ ಅಂದ್ರೆ, ಇವರ ಬಿಸ್ನೆಸ್ ಆಲ್ರೆಡಿ ವೆಲ್ ಎಸ್ಟಾಬ್ಲಿಷ್ಡ್ ಆಗಿರುತ್ತೆ. ಅಂಡ್ ಅದ್ರ ಜೊತೆಗೇನೆ ಇವರ ಆಪರೇಷನ್ಸ್ ಗೆ ಸಂಬಂಧಪಟ್ಟಂತೆ ಆ ಪರ್ಟಿಕ್ಯುಲರ್ ಮಾರ್ಕೆಟ್ ಅಲ್ಲಿ ಒಂದು ಸಿಗ್ನಿಫಿಕೆಂಟ್ ಮಾರ್ಕೆಟ್ ಶೇರ್ ಸಹ ಇವರು ಹೊಂದಿರ್ತಾರೆ. ಅಂಡ್ ಇವರ ಒಂದು ಫಿನಾನ್ಷಿಯಲ್ಸ್ ಸಹ ತುಂಬಾನೇ ಚೆನ್ನಾಗಿರುತ್ತೆ. ಅಂಡ್ ಇದು ರಿಫ್ಲೆಕ್ಟ್ ಆಗೋದು ಇವರ ಗುಡ್ ಸ್ಟಾಕ್ ರಿಟರ್ನ್ ಇಂದ, ಅಂದ್ರೆ ವರ್ಷದಿಂದ ವರ್ಷಕ್ಕೆ ಇವರು ಸ್ಟಾಕ್ ಮೇಲೆ ಎಷ್ಟು ರಿಟರ್ನ್ ಕೊಡ್ತಾರೆ ಅನ್ನೋದ್ರ ಮೇಲೆ ಇದು ರಿಫ್ಲೆಕ್ಟ್ ಕೂಡ ಆಗುತ್ತೆ. ಅಂಡ್ ಲಾರ್ಜ್ ಕ್ಯಾಪ್ ಫಂಡ್ಸ್ ಅಲ್ಲಿ ಒಂದು ಮೇನ್ ಅಡ್ವಾಂಟೇಜ್ ಏನು ಅಂತಂದ್ರೆ, ಮಿಡ್ ಕ್ಯಾಪ್ ಮತ್ತೆ ಸ್ಮಾಲ್ ಕ್ಯಾಪ್ ಫಂಡ್ಸ್ ಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಡೌನ್ ಸೈಡ್ ರಿಸ್ಕ್ ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ಬೇಸ್ಡ್ ಆನ್ 5-year CAGR ರಿಟರ್ನ್, ಈ ಪರ್ಟಿಕ್ಯುಲರ್ ಕ್ಯಾಟಗರಿಯಲ್ಲಿ ಇರತಕ್ಕಂತಹ ಟಾಪ್ ಮ್ಯೂಚುವಲ್ ಫಂಡ್ ಯಾವುದು ಅಂತ ಅಂದ್ರೆ, ಕ್ವಾಂಟಾ ಫೋಕಸ್ಡ್ ಫಂಡ್ ವಿತ್ 20.9% return and Kannada Robeco Blue Chip Equity Fund with 17.9% return. ಈಗ ಕ್ವಾಂಟಾ ಫೋಕಸ್ ಫಂಡ್ ನ SIP ರಿಟರ್ನ್ ಬಗ್ಗೆ ಮಾತಾಡೋಣ. ಸೊ ಕ್ವಾಂಟಾ ಫೋಕಸ್ಡ್ ಫಂಡ್ SIP ರಿಟರ್ನ್ ಬಗ್ಗೆ ನಾವು ಮಾತಾಡೋ ಹಾಗಿದ್ರೆ, ಇದರ ಕಂಪ್ಲೀಟ್ ನೇಮ್ ಬಂದು ಕ್ವಾಂಟಾ ಫೋಕಸ್ ಫಂಡ್. ಇವರ 1 year ರಿಟರ್ನ್ ಬಂದು 12.77%, 3 ವರ್ಷದ ರಿಟರ್ನ್ ಬಂದು 29.56% ಅಂಡ್ 5 ವರ್ಷದ ರಿಟರ್ನ್ ಬಂದು 21.08%. ಅಂಡ್ ಇವರ ಎಕ್ಸ್ಪೆನ್ಸ್ ರೇಷಿಯೋ ಬಂದು 0.57% ಅಂಡ್ ಇವರ AUM ಬಂದು 110 crores ಆಗಿದೆ. ಅಂಡ್ ಹೋಲ್ಡಿಂಗ್ ಅನಾಲಿಟಿಕ್ಸ್ ಬಗ್ಗೆ ಮಾತಾಡೋದಾಗಿದ್ರೆ, ಈ ಪರ್ಟಿಕ್ಯುಲರ್ ಫಂಡ್ ಅಲ್ಲಿ 90% ಆಫ್ ದ ಅಲೋಕೇಶನ್ ನ ಈಕ್ವಿಟಿ ಇನ್ವೆಸ್ಟ್ಮೆಂಟ್ ಗೋಸ್ಕರ ಇವರು ಮುಡುಪಾಗಿಟ್ಟಿದ್ದಾರೆ. ಮಿಕ್ಕಿರೋ 3% ಕ್ಯಾಶ್ ಫಾರ್ಮ್ ಅಲ್ಲಿ ಇದೆ. ಅಂಡ್ ಈ ಒಂದು ಕಂಪನಿಯ ಸೆಕ್ಟೋರಿಯಲ್ ಹೋಲ್ಡಿಂಗ್ಸ್ ಬಗ್ಗೆ ನಾವು ಗಮನ ಕೊಡೋ ಹಾಗಿದ್ರೆ, ITC ಲಿಮಿಟೆಡ್, ಅದಾನಿ ಪೋರ್ಟ್ಸ್ ಅಂಡ್ ಸ್ಪೆಷಲ್ ಎಕನಾಮಿಕ್ ಝೋನ್ ಲಿಮಿಟೆಡ್, ಅದಾನಿ ಎಂಟರ್ಪ್ರೈಸಸ್ ಲಿಮಿಟೆಡ್, SBI ಲಿಮಿಟೆಡ್, UPL ಲಿಮಿಟೆಡ್, ICICI ಲಿಮಿಟೆಡ್, ಹೀಗೆ ಸುಮಾರು ಕಂಪನಿಗಳು ಈ ಪರ್ಟಿಕ್ಯುಲರ್ ಫಂಡ್ ಅಲ್ಲಿ ಬರುತ್ತೆ. ಅಂಡ್ ಟಾಪ್ 10 ಸ್ಟಾಕ್ಸ್ ಏನಿದೆ ಈ ಒಂದು ಪರ್ಟಿಕ್ಯುಲರ್ ಫಂಡ್ ಅಲ್ಲಿ, ಅದು ಇವರ ಟೋಟಲ್ ಅಸೆಟ್ಸ್ ಅಲ್ಲಿ 69.13% ಅಷ್ಟು ಅಕೊಮಡೇಷನ್ ಮಾಡಿರುತ್ತೆ. ಅಂಡ್ ಈ ಒಂದು ಫಂಡ್ ನ ಇನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ, ಇನ್ನ ಚೆನ್ನಾಗಿ ನಾವು ಡಿಸ್ಟಿಂಗ್ವಿಶ್ ಮಾಡೋದಕ್ಕೋಸ್ಕರ ಈ ಪರ್ಟಿಕ್ಯುಲರ್ ಫಂಡ್ ನ ಫಿನಾನ್ಷಿಯಲ್ ಮತ್ತೆ ಅಡ್ವಾನ್ಸ್ ರೇಷಿಯೋ ಬಗ್ಗೆ ಈಗ ನಾವು ಮಾತಾಡೋಣ. ಸೊ ಈ ಒಂದು ಕಂಪನಿಯ ಅಡ್ವಾನ್ಸ್ ರೇಷಿಯೋ ಅಲ್ಲಿ ಟಾಪ್ 5 ಬಂದು 39% ಇದೆ, ಟಾಪ್ 20 ಬಂದು 97% ಇದೆ. ಇದರ PE ರೇಷಿಯೋ ಬಂದು 17.63 ಇದೆ. ಅಂಡ್ ಮುಖ್ಯವಾಗಿ ನೀವು ಗಮನ ಕೊಡಬೇಕಾಗಿರೋದು PB ರೇಷಿಯೋ ಬಂದು 2.15 ಇದೆ. ಅಂಡ್ ಇದರ ಆಲ್ಫಾ ವ್ಯಾಲ್ಯೂ ಬಂದು 6.09 ಅಂಡ್ ಇದರ ಬೀಟಾ ವ್ಯಾಲ್ಯೂ ಬಂದು 0.88, ಇದರ ಶಾರ್ಪ್ ವ್ಯಾಲ್ಯೂ ಬಂದು 0.89 ಅಂಡ್ ಸಾಟಿನೋ ಬಂದು 1.16 ಆಗಿದೆ. ಅಂಡ್ ಈ ಪರ್ಟಿಕ್ಯುಲರ್ ಫಂಡ್ ನ ಫಂಡ್ ಮ್ಯಾನೇಜರ್ಸ್ ಬಗ್ಗೆ ಮಾತಾಡೋ ಹಾಗಿದ್ರೆ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಫಂಡ್ ಮ್ಯಾನೇಜರ್ಸ್ ಅಂದ್ರೆ ಯಾರು. ಈ ಪರ್ಟಿಕ್ಯುಲರ್ ಫಂಡ್ ಅಲ್ಲಿ ಇವರು ಪಾತ್ರ ತುಂಬಾ ಒಂದು ಮುಖ್ಯ ಆಗಿರುತ್ತೆ. ಬಿಕಾಸ್ ಇವರ ಅನಾಲಿಸಿಸ್ ಮೇಲೆ, ಇವರ ಒಂದು ರಿಸರ್ಚ್ ಮೇಲೆ ಅಂಡ್ ಇವರ ಒಂದು ಪಾಸ್ಟ್ ಪರ್ಫಾರ್ಮೆನ್ಸ್ ಮೇಲೆ ನೀವು ಈ ಒಂದು ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡ್ಸ್ ನ ನೀವು ಅಳಿಬಹುದು. ಅಂಡ್ ಅದ್ರ ಜೊತೆಗೆ ಈ ಒಂದು ಪರ್ಟಿಕ್ಯುಲರ್ ಫಂಡ್ಸ್ ಅಲ್ಲಿ ಮೇನ್ ಅನಲಿಸ್ಟ್ ಇವರೇ ಆಗಿರ್ತಾರೆ. ಅಂಡ್ ಇವರೇ ನಿಮ್ಮ ದುಡ್ಡನ್ನ ಬೇರೆ ಬೇರೆ ಸೆಕ್ಟರ್ಸ್ ಗಳಿಗೆ ಅಲೋಕೇಟ್ ಮಾಡಕ್ಕೆ ಒಂದು ಮುಖ್ಯ ಡಿಸಿಷನ್ ಯಾರು ತಗೊಂತಾರೆ ಅಂತ ಅಂದ್ರೆ, ಈ ಫಂಡ್ ಮ್ಯಾನೇಜರ್ಸ್ ತಗೊಂತಾರೆ. ಅಂಡ್ ಈ ಒಂದು ಪರ್ಟಿಕ್ಯುಲರ್ ಫಂಡ್ ಮ್ಯಾನೇಜರ್ಸ್ ಬಗ್ಗೆ ಮಾತಾಡೋ ಹಾಗಿದ್ರೆ, ಸಂಜೀವ್ ಶರ್ಮಾ ಅವರು ಅಕ್ಟೋಬರ್ 2019 ಇಂದ ಪ್ರೆಸೆಂಟ್ 2022 ಸೆಪ್ಟೆಂಬರ್ ವರೆಗೂ ಇವರು ಫಂಡ್ ಮ್ಯಾನೇಜರ್ ಆಗಿದ್ದಾರೆ. ಅಂಡ್ ಏಪ್ರಿಲ್ 2022 ಇಂದ ವಾಸವ್ ಸಗಲ್ ಅನ್ನೋರು ಈ ಪರ್ಟಿಕ್ಯುಲರ್ ಫಂಡ್ ಅಲ್ಲಿ ಫಂಡ್ ಮ್ಯಾನೇಜರ್ ಆಗಿದ್ದಾರೆ. ಅಂಡ್ ಇವರಿಬ್ಬರ ಜೊತೆಗೆ ಅಂಕಿತ್ ಪಾಂಡೆ ಅನ್ನೋರು ಮೇ 2020 ಇಂದ ಪ್ರೆಸೆಂಟ್ ವರೆಗೂ ಇವರು ಸಹ ಈ ಒಂದು ಪರ್ಟಿಕ್ಯುಲರ್ ಫಂಡ್ ಅಲ್ಲಿ ಫಂಡ್ ಮ್ಯಾನೇಜರ್ ಆಗಿದ್ದಾರೆ.
ಎರಡನೇ ಕ್ಯಾಟಗರಿ ಬಂದು ಫ್ಲೆಕ್ಸಿ ಕ್ಯಾಪ್ ಫಂಡ್. ಹೆಸರೇ ಹೇಳೋ ಹಾಗೆ ಫ್ಲೆಕ್ಸಿ ಕ್ಯಾಪ್ ಫಂಡ್ ಅಲ್ಲಿ ಒಂದು ಫ್ಲೆಕ್ಸಿಬಿಲಿಟಿ ಇದೆ. ಯಾವ ವಿಚಾರಕ್ಕೆ ಫ್ಲೆಕ್ಸಿಬಿಲಿಟಿ ಇದೆ ಅಂತ ಅಂದ್ರೆ, ಇವರು ಡೊಮೆಸ್ಟಿಕ್ ಮಾರ್ಕೆಟ್ ಅಲ್ಲಿ ಅಕ್ರಾಸ್ ಬೇರೆ ಬೇರೆ ಮಾರ್ಕೆಟ್ ಕ್ಯಾಪ್ ಮತ್ತೆ ಬೇರೆ ಬೇರೆ ಈಕ್ವಿಟೀಸ್ ಮತ್ತೆ ಬೇರೆ ಬೇರೆ ಸೆಕ್ಟರ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡೋದ್ರ ಜೊತೆಗೆ ಇವ್ರಿಗೊಂದು ಫ್ರೀಡಮ್ ಇರುತ್ತೆ. ಯಾವ ವಿಚಾರದಲ್ಲಿ ಫ್ರೀಡಮ್ ಇರುತ್ತೆ ಅಂತ ಅಂದ್ರೆ, ಇವರು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಇರತಕ್ಕಂತಹ ಈಕ್ವಿಟಿಲೂ ಸಹ ಇವರು ಇನ್ವೆಸ್ಟ್ ಮಾಡೋ ಫ್ರೀಡಮ್ ಇವ್ರಿಗೆ ಇರುತ್ತೆ. ಅಂಡ್ ಈ ಪರ್ಟಿಕ್ಯುಲರ್ ಫಂಡ್ ಅಲ್ಲಿ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಮತ್ತೆ ಸ್ಮಾಲ್ ಕ್ಯಾಪ್ ಗಳಿಗೆ ಇಷ್ಟಿಷ್ಟೇ ಅಲೋಕೇಟ್ ಮಾಡಬೇಕು ಅನ್ನೋ ಯಾವ ಒಂದು ಥ್ರೆಶೋಲ್ಡ್ ಲಿಮಿಟ್ ಸಹ ಇರಲ್ಲ. ಅಂಡ್ ಈ ಪರ್ಟಿಕ್ಯುಲರ್ ಟೈಪ್ ಆಫ್ ಫಂಡ್ ಗಳಲ್ಲಿ ಮಿನಿಮಮ್ 65% ಅಷ್ಟು ಇವರ ಒಂದು ಟೋಟಲ್ ಅಸೆಟ್ಸ್ ಏನಿರುತ್ತೆ ಅದು ಈಕ್ವಿಟಿ ಇನ್ವೆಸ್ಟ್ಮೆಂಟ್ ಅಲ್ಲಿ ಆಗಿರುತ್ತೆ. ಅಂದ್ರೆ 65% ಅಷ್ಟು ಇವರ ಒಂದು ಟೋಟಲ್ ಇನ್ವೆಸ್ಟ್ಮೆಂಟ್ ಏನಿರುತ್ತೆ ಅದು ಈಕ್ವಿಟಿಲೇ ಆಗಿರ್ಬೇಕಾಗತ್ತೆ. ಈ ಒಂದು ಕ್ಯಾಟಗರಿಯಲ್ಲಿ 5 ಇಯರ್ CAGR ರಿಟರ್ನ್ ಮೇಲೆ ಬೇಸ್ಡ್ ಆಗಿ ಇರ್ತಕ್ಕಂತಹ ಟಾಪ್ ಫಂಡ್ಸ್ ಯಾವುದು ಅಂತ ಅಂದ್ರೆ, ಕ್ವಾಂಟಾ ಫ್ಲೆಕ್ಸಿ ಕ್ಯಾಪ್ ಫಂಡ್ ವಿತ್ 27.9% ರಿಟರ್ನ್, ಫಾಲೋಡ್ ಬೈ ಪರಾಗ್ ಪ್ಯಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ವಿತ್ 22.2% ರಿಟರ್ನ್. ಈ ಪರ್ಟಿಕ್ಯುಲರ್ ಫಂಡ್ ನ ರಿಟರ್ನ್ ಬಗ್ಗೆ ನಾವು ಮಾತಾಡೋ ಹಾಗಿದ್ರೆ, ಈ ಪರ್ಟಿಕ್ಯುಲರ್ ಫಂಡ್ ಅಲ್ಲಿ 1 ವರ್ಷದ ರಿಟರ್ನ್ ಬಂದು 8.62% ಇದೆ, 3 ವರ್ಷದ ರಿಟರ್ನ್ ಬಂದು 39.35% ಇದೆ, 5 ವರ್ಷದ ರಿಟರ್ನ್ ಬಂದು 27.66% ಇದೆ, ಅಂಡ್ ಇವರ ಎಕ್ಸ್ಪೆನ್ಸ್ ರೇಷಿಯೋ 0.58% ಇದೆ, ಅಂಡ್ ಇವರ AUM ಬಂದು 475 crores ಇದೆ. ನೀವು ಸ್ಕ್ರೀನ್ ಮೇಲೆ ಈಗ ನೋಡ್ತಾ ಇರೋ ಹಾಗೆ ಇವರ 99.4% ಅಷ್ಟು ಏನೊಂದು ಫಂಡ್ ಇದೆ ಅದನ್ನ ಇವರು ಈಕ್ವಿಟಿಗೋಸ್ಕರ ಇವರು ಮುಡುಪಾಕಿಟ್ಟಿದ್ದಾರೆ. ಮಿಕ್ಕಿರೋ 0.6% ಕ್ಯಾಶ್ ಫಾರ್ಮ್ ಅಲ್ಲಿ ಇದೆ. ಈ ಪರ್ಟಿಕ್ಯುಲರ್ ಫಂಡ್ ಅಲ್ಲಿ ಇರ್ತಕ್ಕಂತಹ ಸೆಕ್ಟೋರಿಯಲ್ ವೈಸ್ ಅಲೋಕೇಶನ್ ಬಗ್ಗೆ ನಾವು ಮಾತಾಡೋ ಹಾಗಿದ್ರೆ, ಈ ಪರ್ಟಿಕ್ಯುಲರ್ ಫಂಡ್ ಅಲ್ಲಿ ಸುಮಾರು ಕಂಪನಿಗಳು ಈ ಒಂದು ಪರ್ಟಿಕ್ಯುಲರ್ ಫಂಡ್ ಅಂಡರ್ ಬರುತ್ತೆ. ಅದು ಯಾವ್ದು ಅಂತ ಈಗ ನೋಡೋಣ. ಸೊ ITC ಲಿಮಿಟೆಡ್, SBI ಲಿಮಿಟೆಡ್, ICICI ಲಿಮಿಟೆಡ್, UPL ಲಿಮಿಟೆಡ್, ಹೀಗೆ ಸುಮಾರು ಕಂಪನಿಗಳು ಈ ಒಂದು ಪರ್ಟಿಕ್ಯುಲರ್ ಫಂಡ್ ಅಂಡರ್ ಬರುತ್ತೆ. ಅಂಡ್ ಇವರ ಟಾಪ್ 10 ಸ್ಟಾಕ್ಗಳು ಟೋಟಲ್ ಆಗಿ 55.34% ಅಷ್ಟು ಟೋಟಲ್ ಅಲೋಕೇಶನ್ ಇವರು ಅಕೊಮಡೇಟ್ ಮಾಡ್ಕೊಂತಾರೆ. ಈ ಪರ್ಟಿಕ್ಯುಲರ್ ಫಂಡ್ ನ ಇನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ, ಇನ್ನ ಚೆನ್ನಾಗಿ ನೀವು ಡಿಸಿಷನ್ ತಗೊಳ್ಳೋದಕ್ಕೋಸ್ಕರ ಈ ಪರ್ಟಿಕ್ಯುಲರ್ ಫಂಡ್ ನ ಕೆಲವೊಂದು ಕೀ ಟೆಕ್ನಿಕಲ್ ರೇಷಿಯೋ ಬಗ್ಗೆ ನಾವು ಈಗ ಮಾತಾಡೋ ಹಾಗಿದ್ರೆ, ಇದರ ಅಡ್ವಾನ್ಸ್ ರೇಷಿಯೋ ಟಾಪ್ 5 ಬಂದು 33% ಇದೆ, ಟಾಪ್ 20 ಬಂದು 83% ಇದೆ, ಅಂಡ್ ಮುಖ್ಯವಾಗಿ ಇದರ PE ರೇಷಿಯೋ ಬಂದು 17.55 ಇದೆ, ಅಂಡ್ ಇದರ PB ರೇಷಿಯೋ ಬಂದು 2.26 ಇದೆ, ಅಂಡ್ ಇದರ ಆಲ್ಫಾ ವ್ಯಾಲ್ಯೂ ಬಂದು 14.05 ಇದೆ, ಅಂಡ್ ಇದರ ಬೀಟಾ ವ್ಯಾಲ್ಯೂ ಬಂದು 0.88, ಅಂಡ್ ಇದರ ಶಾರ್ಪ್ ವ್ಯಾಲ್ಯೂ ಬಂದು 1.25, ಅಂಡ್ ಇದರ ಸಾಚಿನೋ ವ್ಯಾಲ್ಯೂ ಬಂದು 1.76 ಆಗಿದೆ. ದಿ ಮೋಸ್ಟ್ ಇಂಪಾರ್ಟೆಂಟ್, ಅವಾಗಲೇ ಮಾತಾಡಿರೋ ಹಾಗೆ ಈ ಪರ್ಟಿಕ್ಯುಲರ್ ಫಂಡ್ ಮ್ಯಾನೇಜರ್ಸ್ ಬಗ್ಗೆ ನಾವು ಈಗ ಮಾತಾಡೋ ಹಾಗಿದ್ರೆ, ಸಂದೀಪ್ ಟಂಡನ್ ಅನ್ನೋರು 7ನೇ ಜನವರಿ 2022 ಇಂದ ಈ ಪರ್ಟಿಕ್ಯುಲರ್ ಫಂಡ್ ಅಲ್ಲಿ ಫಂಡ್ ಮ್ಯಾನೇಜರ್ ಆಗಿದ್ದಾರೆ. ಅವ್ರ ಜೊತೆಗೆ ಅಂಕಿತ್ ಎ ಪಾಂಡೆ ಮೇ 11, 2022 ಇಂದ ಇವರು ಫಂಡ್ ಮ್ಯಾನೇಜರ್ ಆಗಿದ್ದಾರೆ. ಅಂಡ್ ಏಪ್ರಿಲ್ 5ನೇ ತಾರೀಕು 2022 ಇಂದ ವಾಸವ್ ಸಗಲ್ ಅನ್ನೋರು ಸಹ ಇದರಲ್ಲಿ ಫಂಡ್ ಮ್ಯಾನೇಜರ್ ಆಗಿದ್ದಾರೆ. ಅಂಡ್ ಸಂಜೀವ್ ಶರ್ಮಾ ಅನ್ನೋರು 3ನೇ ಅಕ್ಟೋಬರ್ 2019 ಇಂದ ಈ ಪರ್ಟಿಕ್ಯುಲರ್ ಫಂಡ್ ಅಲ್ಲಿ ಫಂಡ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇದರಲ್ಲಿ 3ನೇ ಕ್ಯಾಟಗರಿ ಬಂದು ಮಿಡ್ ಕ್ಯಾಪ್ ಫಂಡ್ಸ್. ಸೊ ಮಿಡ್ ಕ್ಯಾಪ್ ಫಂಡ್ಸ್ ಅಲ್ಲಿ ಬೇಸಿಕ್ಲಿ ಇವರು ಮಿಡ್ ಕ್ಯಾಪ್ ಕಂಪನಿಗಳ ಮೇಲೆ ಇನ್ವೆಸ್ಟ್ ಮಾಡ್ತಾರೆ, ಹೆಸರೇ ಹೇಳೋ ಹಾಗೆ. ಬಟ್ ಈ ಮಿಡ್ ಕ್ಯಾಪ್ ಕಂಪನೀಸ್ ಅಂತ ಅಂದ್ರೆ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಳೋ ಹಾಗಿದ್ರೆ, ಮಿಡ್ ಕ್ಯಾಪ್ ಕಂಪನೀಸ್ ಯಾವ್ದು ಅಂತ ಅಂದ್ರೆ, ಇನ್ನ ಡೆವಲಪಿಂಗ್ ಸ್ಟೇಜ್ ಅಲ್ಲಿ ಇರೋ ಕಂಪನಿಗಳನ್ನ ಮಿಡ್ ಕ್ಯಾಪ್ ಫಂಡ್ಸ್ ಅಂತ ಕರೀತಾರೆ. ಅಂಡ್ ಮಾರ್ಕೆಟ್ ಕ್ಯಾಪ್ ರ್ಯಾಂಕಿಂಗ್ ವೈಸ್ ನಾವು ಮಾತಾಡೋ ಹಾಗಿದ್ರೆ, 101ನೇ ರ್ಯಾಂಕಿಂಗ್ ಇಂದ 250ನೇ ರ್ಯಾಂಕ್ ಯಾವ ಕಂಪನಿಗಳಿಗಿರುತ್ತೋ ಅದನ್ನ ಮಿಡ್ ಕ್ಯಾಪ್ ಕಂಪನಿಗಳು ಅಂತ ಕರೀತಾರೆ. ಅಂಡ್ ಈ ಪರ್ಟಿಕ್ಯುಲರ್ ಮಿಡ್ ಕ್ಯಾಪ್ ಕಂಪನಿಗಳಲ್ಲಿ ಲಾರ್ಜ್ ಕ್ಯಾಪ್ ಫಂಡ್ಗಳಿಗಿಂತ ಒಂದ್ ಸ್ವಲ್ಪ ಜಾಸ್ತಿ ರಿಸ್ಕ್ ಇರುತ್ತೆ, ಅಂಡ್ ಸ್ಮಾಲ್ ಕ್ಯಾಪ್ ಫಂಡ್ಸ್ ಗಳಿಗೆ ಕಂಪೇರ್ ಮಾಡ್ದಂಗೆ ಒಂದ್ ಸ್ವಲ್ಪ ಕಮ್ಮಿ ರಿಸ್ಕ್ ಇರುತ್ತೆ. ಅಂಡ್ ಈ ಪರ್ಟಿಕ್ಯುಲರ್ ಮಿಡ್ ಕ್ಯಾಪ್ ಕಂಪನಿಗಳು ಲಾರ್ಜ್ ಕ್ಯಾಪ್ ಕಂಪನಿಗಳಿಗೆ ಕಂಪೇರ್ ಮಾಡಿದ್ರೆ ಒಂದ್ ಸ್ವಲ್ಪ ಜಾಸ್ತಿನೇ ರಿಟರ್ನ್ ಕೊಡುತ್ತೆ. ಅಂಡ್ ಆಗ್ಲೇ ಹೇಳಿರೋ ಹಾಗೆ ಲಾರ್ಜ್ ಕ್ಯಾಪ್ ಫಂಡ್ ಗಳಿಗೆ ಕಂಪೇರ್ ಮಾಡೋ ಹಾಗೆ ಒಂದ್ ಸ್ವಲ್ಪ ಜಾಸ್ತಿ ರಿಸ್ಕ್ ಸಹ ಇದರಲ್ಲಿ ಇರುತ್ತೆ. ಈ ಒಂದು ಪರ್ಟಿಕ್ಯುಲರ್ ಕ್ಯಾಟಗರಿಯಲ್ಲಿ ಇರತಕ್ಕಂತಹ ಟಾಪ್ ಮ್ಯೂಚುವಲ್ ಫಂಡ್ಸ್ ಯಾವುದು ಅಂತಂದ್ರೆ, PGIM ಇಂಡಿಯಾ ಮಿಡ್ ಕ್ಯಾಪ್ ಆಪರ್ಚುನಿಟೀಸ್ ಫಂಡ್, ಅಂಡ್ ಇದರ 5 ವರ್ಷದ CAGR ರಿಟರ್ನ್ ಪರ್ಸೆಂಟೇಜ್ ಬಂದು 30% ಆಗಿದೆ, ಫಾಲೋಡ್ ಬೈ ಕ್ವಾಂಟ್ ಮಿಡ್ ಕ್ಯಾಪ್ ಫಂಡ್, ಅಂಡ್ ಇದರ ಒಂದು ಟೋಟಲ್ CAGR ಪರ್ಸೆಂಟೇಜ್ ಬಂದು 28.7% ಆಗಿದೆ. ಈಗ PGIM ಇಂಡಿಯಾ ಮಿಡ್ ಕ್ಯಾಪ್ ಆಪರ್ಚುನಿಟೀಸ್ ಫಂಡ್ ಬಗ್ಗೆ ಮಾತಾಡೋಗಿದ್ರೆ, ಈ ಪರ್ಟಿಕ್ಯುಲರ್ ಫಂಡ್ ಅಲ್ಲಿ ಈ ಫಂಡ್ ಹೌಸ್ ಅವರು ಏನ್ ಮಾಡ್ತಾರೆ ಅಂತಂದ್ರೆ, ಸ್ಟಾಕ್ ನ ಸೆಲೆಕ್ಷನ್ ಮಾಡಬೇಕಾದ್ರೆ ಒಂದು ಪ್ರೋಸೆಸ್ ನ ಫಾಲೋ ಮಾಡ್ತಾರೆ. ಏನ್ ಫಾಲೋ ಮಾಡ್ತಾರೆ ಅಂತ ಅಂದ್ರೆ, ಟಾಪ್ ಡೌನ್ ಮತ್ತೆ ಬಾಟಮ್ ಅಪ್ ಪ್ರೋಸೆಸ್ ನ ಇವರು ಸ್ಟಾಕ್ ಸೆಲೆಕ್ಷನ್ ಗೋಸ್ಕರ ಇವರು ಫಾಲೋ ಮಾಡ್ತಾರೆ. ಅಂಡ್ ಇದರಲ್ಲಿ ಅವರ ಪ್ರತಿಯೊಂದು ಸ್ಟಾಕಿನ ಫಂಡಮೆಂಟಲ್ಸ್ ಮತ್ತೆ ಕ್ವಾಲಿಟಿ ಆಫ್ ಮ್ಯಾನೇಜ್ಮೆಂಟ್ ಇದನ್ನೆಲ್ಲ ಇವರು ಕನ್ಸಿಡರೇಷನ್ ಗೆ ತಗೊಂಡು ನಿಮಗೆ ಒಂದು ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋನ ಇವರು ಕ್ರಿಯೇಟ್ ಮಾಡ್ತಾರೆ. ಅಂಡ್ ಈಗ ಈ ಒಂದು ಪರ್ಟಿಕ್ಯುಲರ್ ಫಂಡ್ ನ ರಿಟರ್ನ್ಸ್ ಬಗ್ಗೆ ನೋಡೋಣ.
PGIM ಮಿಡ್ ಕ್ಯಾಪ್ ಆಪರ್ಚುನಿಟೀಸ್ ಫಂಡ್ ನ 1 ವರ್ಷದ ರಿಟರ್ನ್ ಬಂದು 15.57% ಆಗಿದೆ, 3 ವರ್ಷದ ರಿಟರ್ನ್ ಬಂದು 42.65% ಆಗಿದೆ, 5 ಇಯರ್ ರಿಟರ್ನ್ ಬಂದು 30.52% ಆಗಿದೆ ಅಂಡ್ ಇವರ ಎಕ್ಸ್ಪೆನ್ಸ್ ರೇಷಿಯೋ 0.45% ಆಗಿದೆ ಅಂಡ್ ಇವರ AUM ಬಂದು 6023 ಕೋಟಿ ಆಗಿದೆ. ಹೋಲ್ಡಿಂಗ್ ಅನಾಲಿಟಿಕ್ಸ್ ಬಗ್ಗೆ ಮಾತಾಡೋ ಹಾಗಿದ್ರೆ ಈ ಪರ್ಟಿಕ್ಯುಲರ್ ಕಂಪನಿಯಲ್ಲಿ 94.4% ಅಷ್ಟು ಇವರ ಅಲೋಕೇಶನ್ ಈಕ್ವಿಟಿಲಿ ಆಗಿರುತ್ತೆ ಅಂಡ್ 5.3% ಡೆಪ್ತ್ ಸೆಗ್ಮೆಂಟ್ ಅಲ್ಲಿ ಇದ್ರೆ 0.3% ಕ್ಯಾಶ್ ಫಾರ್ಮ್ ಅಲ್ಲಿ ಇದೆ. ಅಂಡ್ ಸೆಕ್ಟೋರಿಯಲ್ ಅನಾಲಿಸಿಸ್ ಬಗ್ಗೆ ಮಾತಾಡೋ ಹಾಗಿದ್ರೆ ಈ ಪರ್ಟಿಕ್ಯುಲರ್ ಫಂಡ್ ಅಲ್ಲಿ ಸುಮಾರು ಕಂಪನಿಗಳು ಬರ್ತವೆ. ಫಾರ್ ಎಕ್ಸಾಂಪಲ್ TVS ಕಂಪನಿ ಲಿಮಿಟೆಡ್, HDFC ಬ್ಯಾಂಕ್ ಲಿಮಿಟೆಡ್, ಟಿಮ್ಕೆನ್ ಇಂಡಿಯಾ ಲಿಮಿಟೆಡ್, ABB ಇಂಡಿಯಾ ಲಿಮಿಟೆಡ್, ಹೀಗೆ ಸುಮಾರು ಕಂಪನಿಗಳು ಈ ಒಂದು ಪರ್ಟಿಕ್ಯುಲರ್ ಫಂಡ್ ಅಂಡರ್ ಬರ್ತವೆ. ಅಂಡ್ ಈ ಒಂದು ಪರ್ಟಿಕ್ಯುಲರ್ ಫಂಡ್ ಅಲ್ಲಿ ಟಾಪ್ 10 ಸ್ಟಾಕ್ಗಳು 35.82% ಅಷ್ಟು ಟೋಟಲ್ ಅಸೆಟ್ ಅಲ್ಲಿ ಇವರ ಅಕೊಮಡೇಷನ್ ಇರುತ್ತೆ. ಈ ಒಂದು ಪರ್ಟಿಕ್ಯುಲರ್ ಫಂಡ್ ನ ಇನ್ನ ಚೆನ್ನಾಗಿ ಅನಲೈಸ್ ಮಾಡೋದಕ್ಕೋಸ್ಕರ ನಿಮ್ಮ ಸ್ಕ್ರೀನ್ ಮೇಲೆ ಈಗ ಕೆಲವೊಂದು ಕೀ ಟೆಕ್ನಿಕಲ್ ರೇಷಿಯೋಸ್ ನ ನಾವು ಡಿಸ್ಪ್ಲೇ ಮಾಡ್ತಾ ಇದೀವಿ. ಸೊ ಇದರ ಟಾಪ್ 5 ಬಂದು 20% ಇದೆ, ಟಾಪ್ 20 ಬಂದು 60% ಇದೆ, ಇದರ PE ರೇಷಿಯೋ 28.87 ಇದೆ ಅಂಡ್ ಮುಖ್ಯವಾಗಿ ಆಗ್ಲೇ ಹೇಳಿರೋಂಗೆ ಗಮನ ಕೊಡಬೇಕಾಗಿರೋದು PB ರೇಷಿಯೋ ಬಂದು 4.02% ಇದೆ ಅಂಡ್ ಇದರ ಆಲ್ಫಾ ವ್ಯಾಲ್ಯೂ ಬಂದು 12.08 ಇದೆ ಅಂಡ್ ಇದರ ಬೀಟಾ ವ್ಯಾಲ್ಯೂ ಬಂದು 0.94 ಇದೆ ಅಂಡ್ ಇದರ ಶಾರ್ಪ್ ವ್ಯಾಲ್ಯೂ ಬಂದು 1.41 ಇದೆ ಅಂಡ್ ಇದರ ಚೀನೋ ವ್ಯಾಲ್ಯೂ ಬಂದು 1.52 ಇದೆ. ಆಗ್ಲೇ ಹೇಳಿರೋಂಗೆ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಈ ಪರ್ಟಿಕ್ಯುಲರ್ ಫಂಡ್ ನ ಫಂಡ್ ಮ್ಯಾನೇಜರ್ಸ್ ಬಗ್ಗೆ ನಾವು ಈಗ ಮಾತಾಡೋ ಹಾಗಿದ್ರೆ ಅನಿರುದ್ಧ ನಾಹಾ ಅನ್ನೋರು 5th ಏಪ್ರಿಲ್ 2018 ಇಂದ ಇವರು ಫಂಡ್ ಮ್ಯಾನೇಜರ್ ಆಗಿದ್ದಾರೆ ಅಂಡ್ 16th ಜುಲೈ 2022 ಇಂದ ಪುನೀತ್ ಪಾಲ್ ಅನ್ನೋರು ಸಹ ಇವ್ರ ಜೊತೆ ಫಂಡ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಂಡ್ ಕೊನೆಯದಾಗಿ ವಿವೇಕ್ ಶರ್ಮಾ ಅನ್ನೋರು 2021 ಜೂನ್ 1ನೇ ತಾರೀಕಿಂದ ಫಂಡ್ ಮ್ಯಾನೇಜರ್ ಆಗಿ ಈ ಪರ್ಟಿಕ್ಯುಲರ್ ಫಂಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. 4ನೇ ಕ್ಯಾಟಗರಿ ಬಂದು ಸ್ಮಾಲ್ ಕ್ಯಾಪ್ ಕ್ಯಾಟಗರಿ. ಹೆಸರು ಹೇಳೋ ಹಾಗೆ ಈ ಪರ್ಟಿಕ್ಯುಲರ್ ಫಂಡ್ಸ್ ಅಲ್ಲಿ ಸ್ಮಾಲ್ ಕ್ಯಾಪ್ ಕಂಪನಿಗಳ ಮೇಲೆ ಫಂಡ್ ಮ್ಯಾನೇಜರ್ಸ್ ಇನ್ವೆಸ್ಟ್ ಮಾಡ್ತಾರೆ ಅಂಡ್ ಸ್ಮಾಲ್ ಕ್ಯಾಪ್ ಕಂಪನಿಗಳ ಬಗ್ಗೆ ಮಾತಾಡೋಗಿದ್ರೆ ರಿಲೇಟಿವ್ಲಿ ಲಾರ್ಜ್ ಕ್ಯಾಪ್ ಮತ್ತೆ ಮಿಡ್ ಕ್ಯಾಪ್ಗೆ ಕಂಪೇರ್ ಮಾಡೋ ಹಾಗೆ ಈ ಪರ್ಟಿಕ್ಯುಲರ್ ಕಂಪನಿಯ ಸೈಜ್ಗಳು ತುಂಬಾನೇ ಚಿಕ್ಕದಾಗಿರುತ್ತೆ ಅಂಡ್ ರ್ಯಾಂಕಿಂಗ್ ವೈಸ್ ಮಾತಾಡೋ ಹಾಗಿದ್ರೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ರ್ಯಾಂಕಿಂಗ್ ಪ್ರಕಾರ 250ನೇ ರ್ಯಾಂಕಿಂಗ್ ಮೇಲ್ಗಡೆ ಯಾವ ಕಂಪನಿಗಳಿಗೆ 250+ ರ್ಯಾಂಕಿಂಗ್ ಇರುತ್ತೋ ಆ ಪರ್ಟಿಕ್ಯುಲರ್ ಕಂಪನಿಗಳನ್ನ ಸ್ಮಾಲ್ ಕ್ಯಾಪ್ ಕಂಪನಿಗಳು ಅಂತ ಕರೀತಾರೆ ಅಂಡ್ ಈ ಪರ್ಟಿಕ್ಯುಲರ್ ಕಂಪನಿಗಳಲ್ಲಿ ಹೈ ರಿಟರ್ನ್ ಬರೋ ಚಾನ್ಸಸ್ ಇದ್ರೂ ಸಹ ಈ ಪರ್ಟಿಕ್ಯುಲರ್ ಸ್ಮಾಲ್ ಕ್ಯಾಪ್ ಕಂಪನಿಗಳಲ್ಲಿ ಹೈಯರ್ ರಿಸ್ಕ್ ಕೂಡ ಇರುತ್ತೆ. ಯಾಕೆ ಹೈಯರ್ ರಿಸ್ಕ್ ಇರುತ್ತೆ ಅಂತಂದ್ರೆ ಸ್ಕೇಲಬಿಲಿಟಿ ಇಶ್ಯೂ ಇರುತ್ತೆ ಮತ್ತೆ ಅದ್ರ ಜೊತೆ ಕಾಂಪಿಟೇಷನ್ ಸಹ ಜಾಸ್ತಿ ಇರುತ್ತೆ. ಸೊ ಎರಡೂ ಫ್ಯಾಕ್ಟರ್ಸ್ ಇಂದ ಈ ಪರ್ಟಿಕ್ಯುಲರ್ ಕಂಪನಿಯ ಫಿನಾನ್ಷಿಯಲ್ಸ್ ಮೇಲೆ ಸ್ವಲ್ಪ ಎಫೆಕ್ಟ್ ಆದ್ರೂ ಆಗುತ್ತೆ ಅಂಡ್ ಅದರಿಂದ ಲಾಸಸ್ ಆದ್ರೂ ಆಗುತ್ತೆ. ಇದರಲ್ಲಿ ರಿಸ್ಕು ಜಾಸ್ತಿ ಇರುತ್ತೆ, ರಿಟರ್ನ್ ಸಹ ಅಷ್ಟೇ ಜಾಸ್ತಿ ಇರುತ್ತೆ. ಸೊ ಈ ಪರ್ಟಿಕ್ಯುಲರ್ ಫಂಡ್ಸ್ ಅಲ್ಲಿ ನೀವೇನಾದ್ರೂ ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ ಇನ್ನ ಎಕ್ಸ್ಟ್ರಾ ಕೇರ್ ನ ತಗೊಂಡು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಬಟ್ ಹೌವರ್ ಸ್ಮಾಲ್ ಕ್ಯಾಪ್ ಫಂಡ್ಸ್ ಅಲ್ಲಿ ನಿಮಗೆ ಒಂದು ತುಂಬಾನೇ ಚೆನ್ನಾಗಿ ಲಾರ್ಜ್ ಕ್ಯಾಪ್ ಮತ್ತೆ ಮಿಡ್ ಕ್ಯಾಪ್ ಗೆ ಕಂಪೇರ್ ಮಾಡೋ ಹಂಗೆ ಒಂದು ಹೈಯರ್ ರಿಟರ್ನ್ ಬರೋ ಒಂದು ಪೊಟೆನ್ಷಿಯಲ್ ಈ ಫಂಡ್ಸ್ ಗಳಿಗೆ ಇರುತ್ತೆ. ಅಂಡ್ ಈ ಒಂದು ಸ್ಪೇಸ್ ಅಲ್ಲಿ ಇರ್ತಕ್ಕಂತಹ ಟಾಪ್ ಮ್ಯೂಚುವಲ್ ಫಂಡ್ಸ್ ಯಾವುದು ಅಂತ ನಾವು ಈಗ ಮಾತಾಡೋ ಹಾಗಿದ್ರೆ ಅದರ ಕಡೆ ಗಮನ ಕೊಡೋ ಹಾಗಿದ್ರೆ ಮೊದಲನೇದಾಗಿ ಕ್ವಾಂಟ್ ಸ್ಮಾಲ್ ಕ್ಯಾಪ್ ಫಂಡ್ ಇದೆ ಅಂಡ್ ಇದರ 5 ವರ್ಷದ CAGR ರಿಟರ್ನ್ ಪರ್ಸೆಂಟೇಜ್ ಬಂದು 34.4% ಇದೆ ಅಂಡ್ ಫಾಲೋಡ್ ಬೈ ಕೋಟಕ್ ಸ್ಮಾಲ್ ಕ್ಯಾಪ್ ಫಂಡ್, ಇದರ 5 ವರ್ಷದ CAGR ರಿಟರ್ನ್ ಬಂದು 28.4% ಆಗಿದೆ. ಇನ್ನು ಕ್ವಾಂಟ್ ಸ್ಮಾಲ್ ಕ್ಯಾಪ್ ಫಂಡ್ ನ ರಿಟರ್ನ್ ಪರ್ಸೆಂಟೇಜ್ ಬಗ್ಗೆ ಮಾತಾಡೋ ಹಾಗಿದ್ರೆ ಇವರ 1 ವರ್ಷದ ರಿಟರ್ನ್ ಬಂದು 7.51% ಇದೆ, ಇವರ 3 ವರ್ಷದ ರಿಟರ್ನ್ ಬಂದು 53.75% ಇದೆ, ಇವರ 5 ವರ್ಷದ ರಿಟರ್ನ್ ಬಂದು 34.57% ಇದೆ, ಇವರ ಎಕ್ಸ್ಪೆನ್ಸ್ ರೇಷಿಯೋ 0.62% ಇದೆ ಅಂಡ್ ಮುಖ್ಯವಾಗಿ ಗಮನ ಕೊಡಬೇಕಾಗಿರೋದು AUM ಬಂದು 1911 ಕೋಟಿ ಇದೆ. ಹೋಲ್ಡಿಂಗ್ ಅನಾಲಿಸಿಸ್ ಬಗ್ಗೆ ಮಾತಾಡೋದಾಗಿದ್ರೆ ಈ ಒಂದು ಪರ್ಟಿಕ್ಯುಲರ್ ಕಂಪನಿಯ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ 99.2% ಅಷ್ಟು ಒಂದು ಅಸೆಟ್ ಏನಿದೆ ಅದನ್ನ ಈಕ್ವಿಟಿಗೋಸ್ಕರ ಮುಟ್ಪಾಗಿಟ್ಟಿದ್ದಾರೆ. ಮಿಕ್ಕಿರೋ 0.8% ಏನಿದೆ ಅದನ್ನ ಕ್ಯಾಶ್ ಫಾರ್ಮ್ ದಲ್ಲಿ ಇಟ್ಟಿದ್ದಾರೆ. ಈ ಪರ್ಟಿಕ್ಯುಲರ್ ಫಂಡ್ ನ ಸೆಕ್ಟೋರಿಯಲ್ ಅನಾಲಿಸಿಸ್ ಬಗ್ಗೆ ನಾವು ಮಾತಾಡೋ ಹಾಗಿದ್ರೆ ಈ ಪರ್ಟಿಕ್ಯುಲರ್ ಫಂಡ್ ಅಲ್ಲಿ ಕಂಪನೀಸ್ ಲೈಕ್ ITC ಲಿಮಿಟೆಡ್, IRB ಇನ್ಫ್ರಾಸ್ಟ್ರಕ್ಚರ್ ಡೆವಲಪರ್ಸ್ ಲಿಮಿಟೆಡ್, ICICI ಬ್ಯಾಂಕ್ ಲಿಮಿಟೆಡ್, ಹಿಂದೂಸ್ತಾನ್ ಕಾಪರ್ ಲಿಮಿಟೆಡ್, ಲಿಂಡೆ ಇಂಡಿಯಾ ಲಿಮಿಟೆಡ್, ಸೊ ಹೀಗೆ ಸುಮಾರು ಕಂಪನಿಗಳು ಈ ಪರ್ಟಿಕ್ಯುಲರ್ ಫಂಡ್ ಅಂಡರ್ ಬರುತ್ತೆ ಅಂಡ್ ಇದರ ಟಾಪ್ 10 ಸ್ಟಾಕ್ಗಳು ಇದರ ಎಂಟೈರ್ ಅಸೆಟ್ ಅಲ್ಲಿ 40.96% ಅಷ್ಟು ಒಂದು ಅಕೊಮಡೇಷನ್ ಹೊಂದಿದೆ. ಅಂಡ್ ಈ ಒಂದು ಫಂಡ್ ನ ನೀವು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂತ ಅಂದ್ರೆ ಆ ಒಂದು ಪರ್ಟಿಕ್ಯುಲರ್ ಫಂಡ್ ನ ಕೆಲವೊಂದು ಕೀ ಟೆಕ್ನಿಕಲ್ ರೇಷಿಯೋಸ್ ನ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಕೀ ಟೆಕ್ನಿಕಲ್ ರೇಷಿಯೋಸ್ ಬಗ್ಗೆ ಮಾತಾಡೋ ಹಾಗಿದ್ರೆ ಅಡ್ವಾನ್ಸ್ ರೇಷಿಯೋಸ್ ಅಂಡ್ ಟಾಪ್ 5 ಬಂದು 27% ಇದೆ, ಟಾಪ್ 20 ಬಂದು 63% ಇದೆ, ಇದರ PE ರೇಷಿಯೋ ಬಂದು 20.61% ಇದೆ ಅಂಡ್ ಇದರ PB ರೇಷಿಯೋ ಬಂದು 2.36 ಇದೆ, ಇದರ ಆಲ್ಫಾ ವ್ಯಾಲ್ಯೂ ಬಂದು 18.60 ಇದೆ ಅಂಡ್ ಇದರ ಬೀಟಾ ವ್ಯಾಲ್ಯೂ ಬಂದು 0.95 ಅಂಡ್ ಶಾರ್ಪ್ ವ್ಯಾಲ್ಯೂ 1.30 ಅಂಡ್ ಸೌಚಿನೋ ವ್ಯಾಲ್ಯೂ ಬಂದು 1.63 ಇದೆ.
ಪರ್ಟಿಕ್ಯುಲರ್ ಫಂಡ್ ಮ್ಯಾನೇಜರ್ಸ್ ಬಗ್ಗೆ ನಾವು ಈಗ ಮಾತಾಡೋ ಹಾಗಿದ್ರೆ ಅಂಕಿತೆ ಪಾಂಡೆಯನ್ ಅವರು ಮೇ 11 2020 ಇಂದ ಫಂಡ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂಡ್ ವಾಸವ್ ಸಗಲನ್ ಅವರು ಸಹ 5th April 2022 ಇಂದ ಇದರಲ್ಲಿ ಫಂಡ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರ ಜೊತೆ ಸಂಜೀವ್ ಶರ್ಮಾ ಅನ್ನೋರು 3 ಅಕ್ಟೋಬರ್ 2019 ಇಂದ ಈ ಒಂದು ಪರ್ಟಿಕ್ಯುಲರ್ ಫಂಡ್ ಅಲ್ಲಿ ಫಂಡ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. 5ನೇ ಅಂಡ್ ಲಾಸ್ಟ್ ಕ್ಯಾಟಗರಿ ಬಂದು ELSS ಅಂಡರ್ ಸೆಕ್ಷನ್ 80C ಟ್ಯಾಕ್ಸ್ ಡಿಡಕ್ಷನ್ಗೆ ಎಲಿಜಿಬಲ್ ಆಗಿರೋ ಏಕೈಕ ಮ್ಯೂಚುವಲ್ ಫಂಡ್ ಅಂತಂದ್ರೆ ಅದು ಟ್ಯಾಕ್ಸ್ ಸೇವಿಂಗ್ ಮ್ಯೂಚುವಲ್ ಫಂಡ್ಸ್ ಆಗಿದೆ. ಹೌಎವರ್ ಈ ಪರ್ಟಿಕ್ಯುಲರ್ ಫಂಡ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ ಯಾವುದೇ ರೀತಿಯಾದಂತಹ ಲಿಮಿಟ್ ನಿಮಗೆ ಇರೋದಿಲ್ಲ. ಈ ಒಂದು ಕ್ಯಾಟಗರಿಯಲ್ಲಿ ಇರತಕ್ಕಂತಹ ಫಂಡ್ಸ್ ಅಂದ್ರೆ ಟಾಪ್ ಮ್ಯೂಚುವಲ್ ಫಂಡ್ಸ್ ಯಾವ್ದು ಅಂತ ಅಂದ್ರೆ ಮೊದಲನೇದು ಕ್ವಾಂಟ್ ಟ್ಯಾಕ್ಸ್ ಪ್ಲಾನ್. ಇದರ 5 ವರ್ಷದ CAGR ರಿಟರ್ನ್ ಬಂದು 32.7% ಆಗಿದೆ. ಅಂಡ್ ನೆಕ್ಸ್ಟ್ ಬರೋದು IDFC ಟ್ಯಾಕ್ಸ್ ಅಡ್ವಾಂಟೇಜ್ ಫಂಡ್. ಇದರ 5 ವರ್ಷದ CAGR ರಿಟರ್ನ್ ಪರ್ಸೆಂಟೇಜ್ ಬಂದು 20.6% ಆಗಿದೆ. ಕ್ವಾಂಟ್ ಟ್ಯಾಕ್ಸ್ ಪ್ಲಾನ್ ಫಂಡ್ ನ ರಿಟರ್ನ್ಸ್ ಬಗ್ಗೆ ನಾವು ಈಗ ಮಾತಾಡೋ ಹಾಗಿದ್ರೆ ಇದರ 1 ವರ್ಷದ ರಿಟರ್ನ್ ಬಂದು 16.07% ಆಗಿದೆ. ಇದರ 3 ವರ್ಷದ ರಿಟರ್ನ್ ಬಂದು 44.99% ಇದೆ. ಅಂಡ್ 5 ವರ್ಷದ ರಿಟರ್ನ್ ಬಂದು 32.48% ಇದೆ. ಅಂಡ್ ಇದರ ಎಕ್ಸ್ಪೆನ್ಸ್ ರೇಷಿಯೋ 0.57% ಇದೆ. ಅಂಡ್ ಇದರ AUM ಬಂದು 1584 ಕೋಟಿ ಇದೆ. ಈ ಒಂದು ಕಂಪನಿಯ ಹೋಲ್ಡಿಂಗ್ ಅನಾಲಿಟಿಕ್ಸ್ ಬಗ್ಗೆ ಮಾತಾಡೋ ಹಾಗಿದ್ರೆ 99.6% ಅಷ್ಟು ಟೋಟಲ್ ಇವರ ಒಂದು ಅಸೆಟ್ ಏನಿದೆ ಅದು ಒಂದು ಈಕ್ವಿಟಿ ಫಾರ್ಮ್ ಅಲ್ಲಿ ಇದೆ. ಮಿಕ್ಕಿರೋ 0.9% ಮಾತ್ರ ಕ್ಯಾಶ್ ರೂಪದಲ್ಲಿ ಇದೆ. ಈ ಒಂದು ಫಂಡ್ ನ ಸೆಕ್ಟೋರಿಯಲ್ ವೈಸ್ ಅಲೋಕೇಶನ್ ಬಗ್ಗೆ ನಾವು ಈಗ ಮಾತಾಡೋ ಹಾಗಿದ್ರೆ ಈ ಪರ್ಟಿಕ್ಯುಲರ್ ಫಂಡ್ ಅಲ್ಲಿ ITC ಲಿಮಿಟೆಡ್, SBI ಲಿಮಿಟೆಡ್, ICICI ಬ್ಯಾಂಕ್ ಲಿಮಿಟೆಡ್ ಅಂಡ್ ಪತಾಂಜಲಿ ಫುಡ್ಸ್ ಲಿಮಿಟೆಡ್ ಹೀಗೆ ಸುಮಾರು ಕಂಪನಿಗಳು ಈ ಪರ್ಟಿಕ್ಯುಲರ್ ಫಂಡ್ ಅಂಡರ್ ಬರ್ತದೆ. ಅಂಡ್ ಈ ಒಂದು ಪರ್ಟಿಕ್ಯುಲರ್ ಫಂಡ್ ನ ಟಾಪ್ 10 ಸ್ಟಾಕ್ಗಳು ಇದರ ಕಂಪ್ಲೀಟ್ ಅಸೆಟ್ ಅಲ್ಲಿ 54.51% ಅಷ್ಟು ಟೋಟಲ್ ಅಸೆಟ್ ಅಲ್ಲಿ ಇವರ ಒಂದು ಅಕೊಮಡೇಷನ್ ಇವರು ಮಾಡಿರ್ತಾರೆ. ಅಂಡ್ ಈ ಒಂದು ಪರ್ಟಿಕ್ಯುಲರ್ ಫಂಡ್ ನ ನೆಕ್ಸ್ಟ್ ಲೆವೆಲ್ಗೆ ನೀವು ಅರ್ಥ ಮಾಡ್ಕೋಬೇಕು ಅಂತ ಅಂದ್ರೆ ಆಸ್ ಯೂಶುವಲ್ ನೀವು ಕೀ ಟೆಕ್ನಿಕಲ್ ರೇಷಿಯೋಸ್ ಬಗ್ಗೆ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಈ ಒಂದು ಕಂಪನಿಯ ಕೀ ಟೆಕ್ನಿಕಲ್ ರೇಷಿಯೋಸ್ ಬಗ್ಗೆ ನಾವು ಈಗ ಮಾತಾಡೋ ಹಾಗಿದ್ರೆ ಮೊದಲನೇದಾಗಿ ಟಾಪ್ 5 ಬಂದು 33% ಇದೆ, ಟಾಪ್ 20 ಬಂದು 76% ಇದೆ. ಅಂಡ್ ತುಂಬಾ ಮುಖ್ಯವಾಗಿ ಗಮನ ಕೊಡಬೇಕಾಗಿರೋದು PE ರೇಷಿಯೋ ಕಡೆಗೆ, ಬಿಕಾಸ್ ಅದು 17.79% ಇದೆ. ಅಂಡ್ ಇದರ PB ರೇಷಿಯೋ ಬಂದು 2.46 ಆಗಿದೆ. ಅಂಡ್ ಇದರ ಆಲ್ಫಾ ವ್ಯಾಲ್ಯೂ 16.29 ಆಗಿದ್ರೆ, ಇದರ ಬೀಟಾ ವ್ಯಾಲ್ಯೂ 0.98 ಅಂಡ್ ಇದರ ಶಾರ್ಪ್ ವ್ಯಾಲ್ಯೂ ಬಂದು 1.32 ಅಂಡ್ ಇದರ ಸೋಚಿನೋ ವ್ಯಾಲ್ಯೂ ಬಂದು 1.64 ಆಗಿದೆ. ಈ ಒಂದು ಫಂಡ್ ಮ್ಯಾನೇಜರ್ಸ್ ಯಾರ್ಯಾರು ಅಂತಂದ್ರೆ ವಾಸಲ್ A ಸಗಲ್ ಅಂಡ್ ಅಂಕಿತ್ A ಪಾಂಡೆ ಆಗಿರ್ತಾರೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಅಂಡ್ ಈ ಒಂದು ವಿಡಿಯೋ ಅಲ್ಲಿ ಇವತ್ತು ನಾವು ನಿಮಗೆ ಲಾರ್ಜ್ ಕ್ಯಾಪ್, ಫ್ಲೆಕ್ಸಿ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಮತ್ತೆ ELSS ಕ್ಯಾಟಗರಿಯಲ್ಲಿ ಬರ್ತಕ್ಕಂತಹ ಟಾಪ್ 5 ಮ್ಯೂಚುವಲ್ ಫಂಡ್ಸ್ ಬೇಸ್ಡ್ ಆನ್ 5 ವರ್ಷದ CAGR ರಿಟರ್ನ್ ಪರ್ಸೆಂಟೇಜ್ ಮೇಲೆ ನಿಮಗೆ ತಿಳಿಸ್ಕೊಟ್ಟಿದ್ದೀವಿ. ಬಟ್ ಮೈ ಡಿಯರ್ ವ್ಯೂವರ್ಸ್, ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಏನು ಅಂತಂದ್ರೆ ಈ ಒಂದು ವಿಡಿಯೋ ಬರೀ ಎಜುಕೇಶನಲ್ ಮತ್ತೆ ಡೆಮಾನ್ಸ್ಟ್ರೇಷನ್ ಪರ್ಪಸ್ ಮಾತ್ರ ಆಗಿತ್ತು. ಯಾವುದೇ ರೀತಿಯಾದಂತಹ ಸ್ಟಾಕ್ ರೆಕಮೆಂಡೇಶನ್ ಅಥವಾ ಬೈ ಆರ್ ಸೆಲ್ ರೆಕಮೆಂಡೇಶನ್ ಅಲ್ಲ. ನೀವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಇದರ ಬಗ್ಗೆ ಥರೋ ಆಗಿ ರಿಸರ್ಚ್ ಮಾಡಾದ್ಮೇಲೆ ಮಾತ್ರ ಇದರಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ನಾವು ಕೇಳ್ಕೊಂತಾ ಇದೀವಿ ಅಂತ ಹೇಳ್ತಾ ಹೊರಗಿಂತ ಮುಂಚೆ ಆಸ್ ಯೂಶುವಲ್ ನೀವು ಇನ್ನ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಮತ್ತೊಮ್ಮೆ ಇನ್ನೊಂದು ವಿಡಿಯೋ ಸಿಗ್ತೀನಿ. ಅಂಟಿಲ್ ದೆನ್ ಬೈ ಬೈ, ಟೇಕ್ ಕೇರ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.